ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಿಖಿತಾ ಸಿಪಿ ಫ್ರಮ್ ಅಪೋಲೋ ಸಿಎಂ ಫರ್ಟಿಲಿಟಿ ಜೆಪಿ ನಗರ್ ಬ್ರಾಂಚ್ ಅಲ್ಲಿ. ಇವತ್ತು ಇನ್ಫರ್ಟಿಲಿಟಿಯಲ್ಲಿ ಅಲ್ಟ್ರಾಸೌಂಡ್ ಹೆಂಗ್ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಯೂಶಲಿ ಕಪಲ್ ನಮ್ಮ ಹತ್ರ ಬಂದಾಗ ಸೆಕೆಂಡ್ ಡೇ ಆಫ್ ಸೈಕಲ್ ಫಸ್ಟ್ ಆಂಟ್ರಲ್ ಫಾಲಿಕಲ್ ಕೌಂಟ್ ಅಂತ ಮಾಡ್ತೀವಿ. ದಿಸ್ ಇಸ್ AFC. ಓಕೆ, ಆಂಟ್ರಲ್ ಫಾಲಿಕಲ್ ಕೌಂಟ್ ಅಂದ್ರೆ ಫಸ್ಟ್ ಓವರಿಯಲ್ಲಿ ಎರಡ್ ಕಡೆ ಓವರಿಯಲ್ಲೂ ಎಷ್ಟು ಫಾಲಿಕಲ್ಸ್ ಕಾಣಿಸ್ತಾ ಇದೆ ಅಂತ ನೋಡಿ. ಸೊ 10th ಡೇ ಹಂಗೆ ಸ್ಕ್ಯಾನ್ ಕರಿತೀವಿ. ಸ್ಕ್ಯಾನ್ ಬಂದಾಗ ಒನ್ ಆಫ್ ದ ಫಾಲಿಕಲ್ ಈ ತರ ಡಾಮಿನೆಂಟ್ ಫಾಲಿಕಲ್ ಅಂತ ಆಗುತ್ತೆ. ಇದು ಒಂದು ಅರೌಂಡ್ 13 to 14 mm ಹಂಗಿದ್ರೆ ಆನ್ 10th ಡೇ, ದೆನ್ ದಟ್ ಇಸ್ ಅ ಗುಡ್ ಫಾಲಿಕಲ್ ಅಂತ ಹೇಳಿ. ಮತ್ತೆ ನೆಕ್ಸ್ಟ್ 12th ಡೇ 14th ಡೇ ಹಂಗೆ ಸ್ಕ್ಯಾನ್ಸ್ ಮಾಡಿ ನೋಡ್ತೀವಿ ಹೆಂಗೆ ಫಾಲಿಕಲ್ ಡೆವಲಪ್ ಆಗಿದೆ ಅಂತ. ಸೊ ಇವಾಗ 12th ಇದು ಈ ಸದ್ಯಕ್ಕೆ ಈ ಪೇಷಂಟ್ ಗೆ 14th ಡೇ ಅಲ್ಲಿ ಹಿಂಗೆ ದೊಡ್ಡದಾಗಿದೆ. ಇಟ್ ಇಸ್ ಕಮ್ ಅಬೌಟ್ 20 mm. ಸೊ ಅವಾಗ HCG ಅನ್ನೋದು ಒಂದು ಟ್ರಿಗರ್ ಇಂಜೆಕ್ಷನ್ ಕೊಟ್ಟು ಅದನ್ನ ಎಗ್ ರಿಲೀಸ್ ಮಾಡಕ್ಕೆ ಅಂತ ಮತ್ತೆ ಸ್ಕ್ಯಾನರ್ ಕರಿತೀವಿ ಆಲ್ಟರ್ನೇಟ್. ಸೊ ಆನ್ ದ 16th ಡೇ ಅದೇ ಫಾಲಿಕಲ್ ಹಿಂಗೆ ರಿಲೀಸ್ ಆಗಿ ರಪ್ಚರ್ ಆಗಿದೆ. ಸೊ ಎಗ್ ಆಚೆ ಬಂದಿದೆ ಅಂತ ಅರ್ಥ. ನೆಕ್ಸ್ಟ್ ಇವಾಗ ಹಸ್ಬೆಂಡ್ ಅಂಡ್ ವೈಫ್ ನ ಅದೇ ದಿನ ಸೇರಕ್ಕೆ ಹೇಳ್ತೇವೆ. ಸೊ 10th ಡೇ ಇಂದ ಬರೀ ಫಾಲಿಕಲ್ಸ್ ಅಲ್ಲ, ಎಂಡೋಮೆಟ್ರಿಯಲ್ ಥಿಕ್ನೆಸ್ ನೋಡ್ಬೇಕಾಗುತ್ತೆ. ಎಂಡೋಮೆಟ್ರಿಯಲ್ ಥಿಕ್ನೆಸ್ ಗ್ರೋ ಆಗ್ತಾ ಹೋಗುತ್ತೆ. ಯೂಶಲಿ ಅರೌಂಡ್ 14 to 16 ಡೇ ಎಂಡೋಮೆಟ್ರಿಯಲ್ ಥಿಕ್ನೆಸ್ 9.5 ಹಂಗಿದ್ರೆ ಅದು ಟ್ರಿಪಲ್ ಲೈನ್ ಇದ್ರೆ ಚೆನ್ನಾಗಿದೆ ಅಂತ ಅರ್ಥ. ಅವಾಗ ಇಂಪ್ಲಾಂಟೇಶನ್ಗೂ ಈಸಿ ಆಗುತ್ತೆ. ಒಂದ್ ವೇಳೆ ಇಂಪ್ಲಾಂಟ್ ಆಯ್ತು ಅಂತಂದ್ರೆ 14 ಡೇಸ್ ಆದ್ಮೇಲೆ ಪ್ರೆಗ್ನೆನ್ಸಿಗೆ ಟೆಸ್ಟ್ ಮಾಡ್ಕೋಬಹುದು. ಥ್ಯಾಂಕ್ ಯು.